ಆಕಾಶವಾಣಿ ಮಂಗಳೂರು. ವನಿತಾ ವಾಣಿ, ಮಹಿಳೆಯರಿಗಾಗಿ ಕಾರ್ಯಕ್ರಮ. ಕೇಳುಗರೆ, ನಿಮಗೆಲ್ಲ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಭರತನಾಟ್ಯ ಕಲಾವಿದೆ ಹಾಗೂ ಯೋಗ ಶಿಕ್ಷಕಿಯಾಗಿರುವ ಅಯನ ಪೆರ್ಲಾ ಅವರೊಂದಿಗೆ ಸಂದರ್ಶನ. ವನಿತೆಯರೇ ನಮಸ್ಕಾರ. ಇವತ್ತಿನ ನಮ್ಮ ಕಾರ್ಯಕ್ರಮ ಪ್ರಾಚೀನ ನಾಟ್ಯ ಪದ್ಧತಿಯಾದ ಭರತನಾಟ್ಯದ ಕುರಿತಾಗಿದೆ. ಇದರ ಬಗ್ಗೆ ಮಾತನಾಡಲು ನನ್ನೊಂದಿಗೆ ಇದ್ದಾರೆ ಭರತನಾಟ್ಯ ಕಲಾವಿದೆ ಹಾಗೂ ವೃತ್ತಿಯಲ್ಲಿ ಇಂಜಿನಿಯರ್ ಆಗಿರುವ ಅಯನ ಪೆರ್ಲಾ. ಇವರು ಜೂನಿಯರ್, ಸೀನಿಯರ್ ಹಾಗೂ ವಿದ್ವತ್ ಪರೀಕ್ಷೆಗಳನ್ನು ಪೂರ್ಣಗೊಳಿಸಿದ್ದಾರೆ. ಅಲ್ಲದೆ ಅಂತಾರಾಷ್ಟ್ರೀಯ ಮಾನ್ಯತೆ ಪಡೆದ ಯೋಗ ತರಬೇತುದಾರರೂ ಆಗಿದ್ದಾರೆ. ಇವರು ಹಲವಾರು ವೇದಿಕೆಗಳಲ್ಲಿ ನೃತ್ಯ ಕಾರ್ಯಕ್ರಮಗಳನ್ನು ನೀಡಿದ್ದಾರೆ. ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್. ಎಲ್ಲ ಕೇಳುಗರಿಗೂ ನನ್ನ ನಮಸ್ಕಾರಗಳು. ಮೇಡಮ್, ಮೊದಲನೇದಾಗಿ ನೀವು ಭರತನಾಟ್ಯದತ್ತ ಆಕರ್ಷಿತರಾಗಲು ಕಾರಣ ಮತ್ತೆ ನಿಮ್ಮ ಪಯಣದ ಬಗ್ಗೆ ಹೇಳಿ. ಇದು ಸುಮಾರು ವರ್ಷಗಳ ಮುಂಚೆ ಅಂತಾನೆ ಹೇಳ್ಬೋದು. ನನ್ನ ತಂದೆ ಹಾಸನದಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ನಾನು ಮತ್ತೆ ಅಕ್ಕ ತುಂಬಾ ಚಿಕ್ಕವರು. ನನಗೆ ಒಂದು 2.5-3 ವರ್ಷ ಆಗಿರ್ಬೋದು. ಅಕ್ಕನಿಗೊಂದು 5-5.5 ವರ್ಷ ಇದ್ದಿರ್ಬೋದು. ಅವಳನ್ನ ಅಲ್ಲಿ ನೃತ್ಯ ತರಗತಿಗೆ ನನ್ನ ತಂದೆ ತಾಯಿ ಸೇರಿಸಿದ್ರು. ಆವಾಗ ನನ್ನನ್ನು ಒಬ್ಳನ್ನೇ ಮನೆಯಲ್ಲಿ ಬಿಟ್ಟು ಹೋಗೋದು ಬೇಡ ಅಂತ ನನ್ನ ಅಮ್ಮ ನನ್ನನ್ನು ಸಹ ಒಟ್ಟಿಗೆ ಕರ್ಕೊಂಡು ಹೋಗ್ತಿದ್ರು. ಅಲ್ಲಿ ನಾನು ನನ್ನ ಅಕ್ಕ ಮತ್ತೆ ಅವಳ ಬ್ಯಾಚ್ ಮೇಟ್ಸ್ ಅನ್ನ ಡಾನ್ಸ್ ಮಾಡೋದು ನೋಡಿ ಒಂದು ಆಕರ್ಷಣೆ ಹುಟ್ಟಿತು ನನಗೆ. ಅದರ ನಂತರ ತಂದೆಗೆ ಮೈಸೂರಿಗೆ ವರ್ಗಾವಣೆ ಆಯಿತು. ಆ ಸಮಯದಲ್ಲಿ ನನ್ನ ಅಕ್ಕನನ್ನ ಅಲ್ಲಿ ಮೈಸೂರಿನಲ್ಲಿ ಒಂದು ನೃತ್ಯ ತರಗತಿಗೆ ಸೇರಿಸಿದ್ರು. ಉಮಾ ಮಹೇಶ್ವರ ನೃತ್ಯ ಶಾಲೆಯ ವಿದುಷಿ ಶ್ರೀಮತಿ ಶ್ರೀಲಕ್ಷ್ಮಿ ಅವರಲ್ಲಿ ನೃತ್ಯ ತರಗತಿಯನ್ನು ಆರಂಭಿಸಿದ್ಲು ಅಕ್ಕ. ಪುನಃ ನನಗೆ ಒಂದು 4.5 ವರ್ಷ ಇದ್ದಿರಬಹುದು. ಒಂದು ದಿನ ನಾನು ಅಕ್ಕನ ಕ್ಲಾಸ್ ನಡೀತಿರ್ಬೇಕಾದ್ರೆ ಹಠ ಮಾಡಿ ಡಾನ್ಸ್ ಕ್ಲಾಸ್ ಸೇರ್ಬೇಕು ಅಂತ ಹೇಳಿದೆ. ನನ್ನ ಅಮ್ಮನಿಗೆ ಮತ್ತೆ ಡಾನ್ಸ್ ಟೀಚರ್ಗೆ ಇಬ್ಬರಿಗೆ ಸಹ ಒಂದು ಶಾಕ್ ಅಂತ ಹೇಳ್ಬೋದು, ಪ್ಲೆಸೆಂಟ್ ಸರ್ಪ್ರೈಸ್ ಅಂತ ಹೇಳ್ತಾರಲ್ಲ, ಹಾಗೆ ಆಯ್ತು. ಅಂದ್ರೆ ಒಂದು ಚಿಕ್ಕ ಮಗು ಬಂದು ನನಗೆ ಡಾನ್ಸ್ ಕ್ಲಾಸ್ ಸೇರ್ಬೇಕು ಅಂತ ಹೇಳ್ಬೇಕಾದ್ರೆ ಅದೊಂದು ಪ್ಲೆಸೆಂಟ್ ಸರ್ಪ್ರೈಸ್ ಅಂತ ಹೇಳ್ಬೋದು. ಅದಾಗಿ ಒಂದು 15 ದಿನದ ನಂತರ ನಾನು ಶ್ರೀಮತಿ ಶ್ರೀಲಕ್ಷ್ಮಿ ಅವರಲ್ಲಿ ನನ್ನ ನೃತ್ಯಾಭ್ಯಾಸವನ್ನ ಶುರು ಮಾಡಿದೆ. ಹಾಗೆ ನನ್ನ ಭರತನಾಟ್ಯದ ಇನ್ಸ್ಪಿರೇಷನ್ ನನ್ನ ಅಕ್ಕ ಅಂತ ಹೇಳ್ಬೋದು. ಈಗ ಸಹ ನನ್ನ ಅಕ್ಕ ನನಗೆ ಇನ್ಸ್ಪಿರೇಷನ್ ಹಲವು ವಿಷಯಗಳಲ್ಲಿ. ಹಾಗೆ ನನ್ನ ಭರತನಾಟ್ಯದ ಪಯಣ ಮೈಸೂರಿನಲ್ಲಿ ಹೀಗೆ ಶುರುವಾಯಿತು. ನೀವು ಹೇಳಿದ್ರಿ ನೀವು 4.5 ವರ್ಷ ಇರುವಾಗ ಭರತನಾಟ್ಯ ಕಲೀಲಿಕ್ಕೆ ಶುರು ಮಾಡಿದ್ರಿ ಅಂತ. ಆಗ ನೀವು ಆಲ್ಮೋಸ್ಟ್ 4-5 ವರ್ಷ ಇರುವಾಗ ಒಂದು LKG UKG ಇರ್ಬೋದಾ ಏನ? ಖಂಡಿತ LKG ಅಲ್ಲಿ. ಆಗ ಆ ಶಿಕ್ಷಣ ಮತ್ತೆ ಈ ಶಿಕ್ಷಣ ಹೇಗೆ ಸರಿದೂಗಿಸ್ತಾ ಹೋದ್ರಿ? ಅದು ನನಗೆ ಆಗ ಏನು ಗೊತ್ತಾಗ್ತಿರ್ಲಿಲ್ಲ, ಚಿಕ್ಕವಳಿದ್ದೆ. ಬೆಳಿಗ್ಗೆ ಶಾಲಾಭ್ಯಾಸ, ಮಧ್ಯಾಹ್ನ ನಂತರ ನೃತ್ಯಾಭ್ಯಾಸ ಅಂತ ಅದೊಂದು ಆಟದ ಥರ ಇತ್ತು ನನಗೆ. ಹೈಸ್ಕೂಲ್ ತನಕ ಹೀಗೇನೆ ಮುಂದುವರಿತು. ಯಾರು ಮಾಡದೇ ಇರುವಂಥದ್ದಂತ ಏನು ಅನ್ನಿಸ್ತಿರ್ಲಿಲ್ಲ. ಅದೊಂದು ಖುಷಿಯ ವಿಷಯ ಆಗಿತ್ತು. ಪ್ರತಿದಿನ ನಾನು ವಾರದಲ್ಲಿ 2 ದಿನ ಇತ್ತು ಡಾನ್ಸ್ ಕ್ಲಾಸ್. ಯಾವ ದಿನ ಡಾನ್ಸ್ ಕ್ಲಾಸಿಗೆ ಹೋಗ್ತೇನಂತ ಕಾಯ್ತಿದ್ದೆ ನಾನು. ಹಾಗಿತ್ತು ನನ್ನ ಅಷ್ಟು ಇಂಟ್ರೆಸ್ಟ್. ಖಂಡಿತ. ಹಾಗೆ ಈಗ ಈ ಭರತನಾಟ್ಯದಲ್ಲಿ ಮುದ್ರೆಗಳು ಮತ್ತು ಹಸ್ತಗಳು ಮತ್ತು ಈ ಅಭಿನಯ ಅಂತ ಹೇಳ್ತಾರೆ, ಇದರ ಪ್ರಾಮುಖ್ಯತೆ ಎಷ್ಟಿದೆ? ನೃತ್ಯ ಅಂತ ಏನ್ ಹೇಳ್ತೇವೆ ನಾವು, ಅದರಲ್ಲಿ ನಾವು ನಮ್ಮ ಮೈಯನ್ನ, ನಮ್ಮ ಅಂಗಗಳನ್ನ ಹೇಗೆ ಬಳಸ್ತೇವೆ ಅದುವೇ ನೃತ್ಯ. ಈಗ ಅಂಗಗಳನ್ನ ಬಳಸುದು ಅಂತ ಹೇಳಿದ್ರೆ ಅಡವುಗಳಿರ್ಬಹುದು, ನಮ್ಮ ಹಸ್ತಗಳು ಅಥವಾ ಮುದ್ರೆಗಳು ಅಂತ ಏನ್ ಹೇಳ್ತೇವೆ ಅದು. ಹಾಗೆ ನಾವು ಮುಖದ ಅಂಗಗಳನ್ನ ಯೂಸ್ ಮಾಡಿದ್ರೆ ಅದಕ್ಕೆ ಅಭಿನಯ ಅಂತ ಹೇಳ್ತಾರೆ. ನಮ್ಮ ಮುಖದ ಕಣ್ಣಿರಬಹುದು, ಹುಬ್ಬಿರಬಹುದು, ಬಾಯಿ ಇರಬಹುದು, ಈ ಪಾರ್ಟ್ಸ್ ಅನ್ನ ಯೂಸ್ ಮಾಡಿ ಹೇಗೆ ನಮ್ಮ ಒಂದು ಆಶಯವನ್ನ ನಾವು ಎಕ್ಸ್ಪ್ರೆಸ್ ಮಾಡ್ತೇವೆ ಅಂತ ಹೇಳ್ತೇವಲ್ಲ, ಅದುವೇ ಅಭಿನಯ. ಹಾಗೆ ನಮ್ಮ ಹಸ್ತಗಳನ್ನ, ಕೈ ಹಾಗೂ ಕಾಲುಗಳನ್ನ ಎಲ್ಲ ಯೂಸ್ ಮಾಡಿದ್ರೆ ಅದನ್ನ ಅಡವುಗಳು, ಹಸ್ತಗಳು ಅಂತ ಹೇಳ್ತೇವೆ. ಇದುವೇ ಒಂದು ಪ್ರಮುಖವಾದ ಆಸ್ಪೆಕ್ಟ್ ಅಂತ ಏನ್ ಹೇಳ್ತೇವೆ ಭರತನಾಟ್ಯ ಆಗಿರಬಹುದು ಹಾಗೂ ಇತರ ಶಾಸ್ತ್ರೀಯ ನೃತ್ಯ ಪದ್ಧತಿಗಳಾಗಿರಬಹುದು. ಅಂಗಗಳ ಯೂಸೇಜ್, ಅಡವು, ನೃತ್ಯಗಳು, ಹಸ್ತಗಳು, ಮುದ್ರೆಗಳು, ಅಭಿನಯ ಇದೆಲ್ಲ ಒರ್ಮೈಸಿ ಬಂದು ಒಂದು ನೃತ್ಯ ಪದ್ಧತಿಯಾಗಿ ಹೊರಗೆ ಬರ್ತದೆ. ಈಗ
ಕರ್ನಾಟಕದಲ್ಲಿ ಈ ಭರತನಾಟ್ಯದ ಸ್ಥಾನ ಮತ್ತು ಈ ಪರೀಕ್ಷೆಗಳು ಹೇಗೆ ನಡೆಯುತ್ತೆ? ಅಂದ್ರೆ ಈ ಭರತನಾಟ್ಯ ಶಿಕ್ಷಕಿ ಆಗ್ಬೇಕಿದ್ರೆ ಕೆಲವೊಂದು ಅರ್ಹತೆಗಳಿರುತ್ತೆ, ಖಂಡಿತ. ಅದೆಲ್ಲ ಏನು ಅಂತ ಹೇಳ್ತೀರಾ? ಈಗ ಕರ್ನಾಟಕದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಒಂದು 45-50 ವರ್ಷ ಅಂತ ಹೇಳ್ಬೋದು, ತುಂಬಾ ಭರತನಾಟ್ಯಕ್ಕೆ ತುಂಬಾ ಪ್ರಾಮುಖ್ಯತೆ ಸಿಕ್ಕಿದೆ ನಮ್ಮ ಕರ್ನಾಟಕದಲ್ಲಿ. ಹಾಗೆ ನಮ್ಮ ಕರ್ನಾಟಕ ಸರ್ಕಾರ ಸಹ ಭರತನಾಟ್ಯವನ್ನು ಗುರುತಿಸಲಿಕ್ಕೆ ಪರೀಕ್ಷೆಗಳನ್ನ ಆಯೋಜಿಸ್ತದೆ, ನಡೆಸ್ತದೆ. ಅದರಲ್ಲಿ ಜೂನಿಯರ್ ಹಂತ ಚಿಕ್ಕ ಮಕ್ಕಳಿಗಿರುವಂಥದ್ದು, ಸೀನಿಯರ್ ಹಂತ ಮಧ್ಯಮ ವಲಯದವರಿಗೆ, ಹಾಗೂ ವಿದ್ವತ್ ಪರೀಕ್ಷೆಗಳನ್ನ ಮಾಡ್ತಿದೆ. ಇದರಲ್ಲಿ ಕರ್ನಾಟಕದ ಸರ್ಕಾರದ ಅಂಡರ್ ನಿಮ್ಮ ಸ್ಟೂಡೆಂಟ್ಸ್ ಸಹ ಎಕ್ಸಾಮ್ಸ್ ಬರಿಬೇಕು ಅಂತಿದ್ರೆ ನೀವೊಂದು ವಿದ್ವತ್ ಮಾಡಿ ವಿದುಷಿ ಅಂತ ಹೇಳಿಸ್ಕೊಳ್ಬೇಕು. ಹಾಗಿದ್ರೆ ಮಾತ್ರ ನೀವೊಂದು ಡಾನ್ಸ್ ಕ್ಲಾಸ್ ಸ್ಟಾರ್ಟ್ ಮಾಡಿ ನಿಮ್ಮ ಅಂಡರ್ ನಿಮ್ಮ ಯಾರೆಲ್ಲ ಸ್ಟೂಡೆಂಟ್ಸ್ ಇದ್ದಾರೆ ಅವರು ಸಹ ಎಕ್ಸಾಮ್ಸ್ ಬರೀಬಹುದು. ಇದು ಎಕ್ಸಾಮ್ಸ್ ಬರೆಯದೆ ಸಹ ಶಿಕ್ಷಕಿ ಆಗಬಹುದು. ಆದ್ರೆ ನೀವು ಈ ಎಕ್ಸಾಮ್ಸ್ ಬರೆಯದೆ ಶಿಕ್ಷಕಿ ಆದ್ರೆ ನಿಮ್ಮ ಡಾನ್ಸ್ ಸ್ಕೂಲ್ನ ಮಕ್ಕಳಿಗೆ ಕರ್ನಾಟಕ ಸರ್ಕಾರದ ಅಂಡರ್ ಎಕ್ಸಾಮ್ಸ್ ಬರೀಲಿಕ್ಕೆ ನಿಮ್ಮ ಹೆಸರ ಅಂಡರ್ ಆಗುದಿಲ್ಲ. ಹಾಗೆ ಈಗ ಜೂನಿಯರ್ ಅಂತ ಹೇಳಿದ್ರಲ್ಲ, ಅದು ಎಷ್ಟು ವರ್ಷದ ಒಳಗಿನ ಮಕ್ಕಳಿಗೆ ಪರೀಕ್ಷೆ? ಅದು ಕನಿಷ್ಠ 10 ವರ್ಷ ಆಗಿರಬೇಕು, ಆಗ ಜೂನಿಯರ್ ಪರೀಕ್ಷೆ ಬರೀಲಿಕ್ಕಾಗ್ತದೆ. ಹಾಗೆ ಒಂದು 15-16 ವರ್ಷ ಆದಾಗ ಸೀನಿಯರ್ ಪರೀಕ್ಷೆ ಬರೀಬಹುದು. ಅದೇ ನಿಮ್ಮ ವಿದ್ವತ್ ಪರೀಕ್ಷೆ ಆಗಬೇಕಾದ್ರೆ ಸೀನಿಯರ್ ಪರೀಕ್ಷೆ ಆಗಿ ಒಂದು 4-5 ವರ್ಷ ಗ್ಯಾಪ್ ಬೇಕು. ಅದಾದ್ಮೇಲೆ ವಿದ್ವತ್ ಪರೀಕ್ಷೆ ಬರೀಬಹುದು. ಆ ಪರೀಕ್ಷೆ ಯಾವ ರೀತಿ ಇರುತ್ತೆ? ಥಿಯರಿ ಎಕ್ಸಾಮ್ಸ್ ಇರ್ತದೆ, 2 ಪೇಪರ್ಸ್, ಅದರೊಂದಿಗೆ ಪ್ರಾಕ್ಟಿಕಲ್ ಪೇಪರ್ಸ್ ಸಹ ಇರ್ತದೆ. ಅದರಲ್ಲಿ ಹಾಡು ಹೇಳ್ಬೇಕಾಗ್ತದೆ, ಅಂದ್ರೆ ನಮ್ಮ ನೃತ್ಯಕ್ಕೆ ಬೇಕಾಗುವಂತಹ ಗೀತೆಗಳು, ವರ್ಣಗಳು ಏನಿದೆ ಅದನ್ನ ಹಾಡ್ಬೇಕಾಗ್ತದೆ. ತಾಳದ ಜ್ಞಾನ ತುಂಬಾ ಪ್ರಮುಖ. ಹಾಗೆಯೇ ಡಾನ್ಸ್ ಕೂಡ ಮಾಡ್ಬೇಕಾಗ್ತದೆ. ನಮಗೆ ಒಂದೊಂದು ಪೋರ್ಷನ್ಸ್ ಇರ್ತದೆ, ಈ ಜೂನಿಯರ್ ಆಗಿರ್ಬಹುದು, ಸೀನಿಯರ್ ಆಗಿರ್ಬಹುದು, ವಿದ್ವತ್ ಆಗಿರ್ಬಹುದು. ಪ್ಯಾಟರ್ನ್ ಸೇಮ್, ಅದರ ಪೋರ್ಷನ್ಸ್ ಬೇರೆ ಬೇರೆ ಇರ್ತದೆ. ದೃಶ್ಯಜ್ಞಾನ ಅಂತ ಹೇಳ್ತಾರೆ. ಇದೆಲ್ಲ ಪ್ರಾಕ್ಟಿಕಲ್ಸ್ ನ ಅಂಡರ್ ಬರುವಂತದ್ದು. ಹೀಗೆ ಪೋರ್ಷನ್ ಅನ್ನ ಸ್ಪ್ಲಿಟ್ ಮಾಡಿ ಪರೀಕ್ಷೆ ಮಾಡುವಂತಹ ಒಂದು ಪದ್ಧತಿ ಕರ್ನಾಟಕ ಸರ್ಕಾರದ್ದು. ಇದು ಸಾಮಾನ್ಯವಾಗಿ ಎಲ್ಲಿರುತ್ತೆ ಮೇಡಮ್ ಈ ಎಕ್ಸಾಮ್ ಎಲ್ಲ? ಈ ಎಕ್ಸಾಮ್ಸ್ ಇಲ್ಲಿ ತನಕ ಕರ್ನಾಟಕ ಸರ್ಕಾರ ಸ್ಕೂಲ್ಸ್ ಅಂದ್ರೆ ಒಂದು ಮಂಗಳೂರು ಸೆಂಟರ್, ಪುತ್ತೂರು ಸೆಂಟರ್, ಬೆಂಗಳೂರು ಸೆಂಟರ್, ಹೀಗೆ ಒಂದೊಂದು ಸಿಟಿಯಲ್ಲಿ ಒಂದೊಂದು ಸೆಂಟರ್ ಅಂತ ಮಾಡ್ತದೆ. ಅದು ಅವರು ಇನ್ಫಾರ್ಮೇಶನ್ ಅನ್ನ, ಎಕ್ಸಾಮ್ ಇದು ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಡಾನ್ಸ್ ಸ್ಕೂಲ್ಗಳಿಗೆ ರವಾನೆ ಮಾಡ್ತದೆ. ಡಾನ್ಸ್ ಟೀಚರ್ಸ್ ಮತ್ತೆ ಅವರ ಸ್ಟೂಡೆಂಟ್ಸ್ ಯಾರು ಎಷ್ಟು ಹೇಗೆ ರೆಡಿ ಇದ್ದಾರಾ ಇಲ್ವಾ ಅಂತ ನೋಡ್ಕೊಂಡು ಎಕ್ಸಾಮ್ಸ್ಗೆ ಅಪ್ಲೈ ಮಾಡಲಿಕ್ಕೆ ಈಗ ಆನ್ಲೈನ್ ಸಹ ಅಪ್ಲೈ ಮಾಡಬಹುದು. ಹೌದು. ಈಗ ಒಂದು ಮಗು ಎಷ್ಟು ವರ್ಷ ಇರುವಾಗ ಈ ಭರತನಾಟ್ಯ ಕಲಿಬಹುದು ಅಂತ? ಸುಮಾರು 5 ವರ್ಷ ಅಥವಾ 6 ವರ್ಷ ಆಗಿರ್ಬೇಕು ಒಂದು ಮಗುಗೆ. ಕೆಲವೊಂದು ಕೇಸಸ್ ಅಲ್ಲಿ 5 ವರ್ಷಕ್ಕಿಂತ ಕೆಳಗಿನ ಮಕ್ಕಳನ್ನು ಸಹ ತೆಗೊಳ್ತಾರೆ. ಆದ್ರೆ ಒಂದು ಕನಿಷ್ಠ 5 ವರ್ಷ ಆದ್ರೂ ಆಗಿರ್ಬೇಕು ಒಂದು ಮಗುವಿಗೆ. ಈಗ ಒಂದು ಮಗು ಈಗ ಭರತನಾಟ್ಯ ಕಲಿಯುವುದರಿಂದ ಅವರ ವ್ಯಕ್ತಿತ್ವದಲ್ಲಿ ಏನು ಬದಲಾವಣೆ ಆಗಬಹುದು ಅಂತ ಹೇಳ್ತೀರಾ? ಭರತನಾಟ್ಯ ಅಷ್ಟೇ ಅಲ್ಲ, ಒಂದು ಶಾಸ್ತ್ರೀಯ ನೃತ್ಯ ಪದ್ಧತಿಯನ್ನ ಕಲಿಯೋದ್ರಿಂದ ಒಂದು ಮಗುವಿನಲ್ಲಿ ಬೆಳೆಯುವ ಆ ಒಂದು ಕಾನ್ಫಿಡೆನ್ಸ್ ಏನ್ ಹೇಳ್ತೇವೆ, ಅದು ಇನ್ನು ಒಂದು ಬೇರೆ ರೀತಿಯ ಒಂದು ಕಾನ್ಫಿಡೆನ್ಸ್. ಮಗು ಡಾನ್ಸ್ ಕಲಿತಿದೆ ಅಂತ ಆ ಮಗು ನಡೆಯುವಾಗ್ಲೇ ಎಷ್ಟೋ ಜನರಿಗೆ ಗೊತ್ತಾಗ್ತದೆ. ಆ ಮಗು ಹೌ ದೇ ಕ್ಯಾರಿ ದೆಮ್ಸೆಲ್ವ್ಸ್, ಒಂದು ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂತ ಏನ್ ಹೇಳ್ತಾರೆ, ಅವರು ಮಾತಾಡುವಂತಹ ರೀತಿ ಇರಬಹುದು, ಅವರು ಒಂದು ವಿಷಯವನ್ನ ಪಡಿಸುವ ರೀತಿ ಇರಬಹುದು, ಅವರ ಬಾಡಿ ಲ್ಯಾಂಗ್ವೇಜ್, ಅವರ ಹಾವಭಾವ, ಇದರಲ್ಲೆಲ್ಲ ಒಂದು ಪಾಸಿಟಿವ್ ಚೇಂಜ್ ಕಾಣಲಿಕ್ಕೆ ಸಿಗ್ತದೆ. ಅದಷ್ಟೇ ಅಲ್ಲ, ಈಗ ಹ್ಯಾಂಡ್ ಅಂಡ್ ಮೈಂಡ್ ಕೋಆರ್ಡಿನೇಷನ್ ಅಂತ ಏನ್ ಹೇಳ್ತಾರೆ, ಇದು ಈಗ ತುಂಬಾ ಒಂದು ಮುಖ್ಯವಾದ ಟಾಪಿಕ್ ಅಂತ ಹೇಳ್ಬೋದು, ಹಾಟ್ ಟಾಪಿಕ್ ಅಂತ ಹೇಳ್ಬೋದು. ಅದನ್ನ ಸಹ ಫಿಸಿಯಲಾಜಿಕಲಿ, ಸೈಕಲಾಜಿಕಲಿ ಅಂಡ್ ಫಿಸಿಕಲಿ, ಮೆಂಟಲಿ ತುಂಬಾ ಚೇಂಜಸ್, ಪಾಸಿಟಿವ್ ಚೇಂಜಸ್ ಅನ್ನ ತರತ್ತೆ. ಈಗ ನೀವು ನೃತ್ಯದೊಂದಿಗೆ ಯೋಗ ಪಟು ಸಹ ಹೌದು. ನಿಮ್ಗೆ ಆಸಕ್ತಿ ಹೇಗೆ ಬೆಳೀತು ಈ ಯೋಗದಲ್ಲಿ? ಯೋಗದಲ್ಲಿ ಆಸಕ್ತಿ ಬೆಳಿಬೇಕಾದ್ರೆ ಸಹ ಭರತನಾಟ್ಯವೇ ರೀಸನ್ ಅಂತ ಹೇಳ್ಬಹುದು, ಕಾರಣ ಅಂತ ಹೇಳ್ಬಹುದು. ನಾನು ಜೂನಿಯರ್ ಎಕ್ಸಾಮಿಗೆ ರೆಡಿ ಆಗ್ತಿರ್ಬೇಕಾದ್ರೆ ನಮಗೆ ಪೋರ್ಷನ್ ಅಲ್ಲೇ ಒಂದು ಚಾಪ್ಟರ್ ಇದೆ. ಈಗ ಒಂದು ಡಾನ್ಸರ್ ಅವರನ್ನ ಹೇಗೆ ಮೇಂಟೈನ್ ಮಾಡಬೇಕು ಅನ್ನೋದು ನಾಟ್ಯಶಾಸ್ತ್ರದಲ್ಲಿ ಹಾಗೂ ಅಭಿನಯ ದರ್ಪಣದಲ್ಲಿ ಬರ್ದಿದ್ದಾರೆ. ಹೀಗೆ ಒಂದು ಚಾಪ್ಟರ್ ಇತ್ತು. ನಮ್ಮ ಬಾಡಿಯನ್ನ ಮೇಂಟೈನ್ ಮಾಡಬೇಕಾದ್ರೆ ವ್ಯಾಯಾಮ
ಮತ್ತು ಯೋಗದ ಇಂಪಾರ್ಟೆನ್ಸ್ ಬಗ್ಗೆ ಒಂದು ಚಾಪ್ಟರ್ ಇತ್ತು. ಆಗ ನಾನು ಸುಮಾರು ಒಂದು 5ನೇ ಕ್ಲಾಸಲ್ಲೇನೋ ಇದ್ದಿದ್ದೆ. ನಮ್ಮ ಪ್ರಾಕ್ಟಿಕಲ್ಸಿಗೆ ನಮ್ಮನ್ನ ರೆಡಿ ಮಾಡ್ತಿರ್ಬೇಕಾದ್ರೆ ಡಾನ್ಸ್ ಕ್ಲಾಸಲ್ಲಿ ಯೋಗದ ಒಂದು ಪೇಪರ್ ಸಹ ಇತ್ತು. ನಮಗೆ ಯೋಗ ಕೂಡ ಕಲಿಬೇಕಿತ್ತು. ಅದರಲ್ಲಿ ಏನು ಇಂಟೆನ್ಸ್ ಆಸನಗಳೇನಿರಲಿಲ್ಲ. ಆಸನಗಳು ಚಿಕ್ಕ ಚಿಕ್ಕ ಆಸನ, ಈ ತಾಡಾಸನ, ವೃಕ್ಷಾಸನ ಇಂಥದ್ದೇ ಇತ್ತು. ಆದರೆ ಸಹ ನನ್ನಲ್ಲಿ ಅದೊಂದು ಆಕರ್ಷಣೆ ಮೂಡಿಸ್ತು ಯೋಗದ ಸೈಡಿಗೆ. ಅದು ನನ್ನನ್ನು ಯೋಗ ಕ್ಲಾಸಸ್ಸಿಗೆ ನನ್ನ ತಂದೆ ತಾಯಿ ಸೇರಿಸಲಿಲ್ಲ. ಅವರಿಗೆ ಆಗ ಗೊತ್ತಿರಲಿಲ್ಲ ನನಗೆ ಯೋಗದ ಬಗ್ಗೆ ಆಸಕ್ತಿ ಇದೆ ಅಂತ. ನಾನು ಕೂಡ ಅದನ್ನು ಒಂದು ವಿಶೇಷವಾಗಿ ವ್ಯಕ್ತಪಡಿಸಲಿಲ್ಲ. ಆದರೆ ನನ್ನ ಸೀನಿಯರ್ ಎಕ್ಸಾಮ್ನ ನಂತರ ನಾನು ಅದನ್ನು ಒಂದು ಹಠದ ರೀತಿಯಲ್ಲಿ ಪ್ರತಿದಿನ ನಾನೇ ಅಭ್ಯಾಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ನಮಗೇನು ಹೇಳಿಕೊಟ್ಟಿದ್ರ ಅದನ್ನೇ ಅಭ್ಯಾಸ ಮಾಡ್ತಾ ಇದ್ದೆ. ಅದರ ನಂತರ ನನಗೆ ಅದರಲ್ಲಿ ಜಾಸ್ತಿ ಆಸಕ್ತಿ ಬಂದು ನನ್ನ ವಿದ್ವತ್ ಪರೀಕ್ಷೆಯ ಆ ಹಂತದಲ್ಲಿ ನಾನು ನಮ್ಮ ಯೋಗ ಗುರುಗಳಾದ ಗೋಪಾಲಕೃಷ್ಣ ದೇಲಂಪಾಡಿ ಇವರಲ್ಲಿ ನಾನು ಕ್ಲಾಸಸ್ಸಿಗೆ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಹಾಗೆ ನನ್ನ ಯೋಗದ ಒಂದು ಪಯಣ ಕೂಡ ಡಾನ್ಸ್ ಮತ್ತು ನನ್ನ ವಿದ್ಯಾಭ್ಯಾಸದ ಒಟ್ಟಿಗೆ ಅದು ಮುಂದುವರಿಯಿತು. ಈಗ ನೀವು ಭರತನಾಟ್ಯದೊಂದಿಗೆ ಯೋಗ ಸಹ ಮಾಡ್ತಾ ಇದ್ದೀರಾ. ಇದು ನಿಮಗೆ ಎಷ್ಟು ಪೂರಕ ಆಯಿತು? ನನಗೆ ಯೋಗ ಅನ್ನುವಂತಹದ್ದು ಭರತನಾಟ್ಯದಲ್ಲಿ ಮಾತ್ರ ಅಲ್ಲದೆ ನನ್ನ ಜೀವನದಲ್ಲಿ ನನ್ನ ಒಂದು ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂತ ಹೇಳ್ಬೋದು. ಅದರಲ್ಲಿ ತುಂಬ ಯೋಗದಾನ ಇದೆ ಯೋಗದ್ದು. ನಾವು ಈಗ ಆಸನಗಳನ್ನ ಅಭ್ಯಾಸ ಮಾಡುವಂತಹದ್ದು ನಮ್ಮ ಬಾಡಿಯನ್ನ ಮೇಂಟೈನ್ ಮಾಡಲಿಕ್ಕೆ. ಹಾಗೆ ಈ ಪ್ರಾಣಾಯಾಮ ಹಾಗೂ ಮೆಡಿಟೇಷನ್ ಅಂತ ನಾವೇನು ಹೇಳ್ತೇವೆ ಅದನ್ನ ಅಭ್ಯಾಸ ಮಾಡೋದ್ರಿಂದ ನಮಗೆ ಒಂದು ಮೆಂಟಲ್ ಕ್ಲಾರಿಟಿ ಅಂತ ಬರ್ತದೆ. ಅದು ನನಗೆ ತುಂಬಾ ಒಂದು ಸಹಕಾರ ಕೊಡ್ತು. ಈ ಯೋಗಾಭ್ಯಾಸದಿಂದ ನನಗೆ ಮೈ ಮಾತ್ರ ಅಲ್ಲ, ನನ್ನ ಮನಸ್ಸು ಕೂಡ ಒಂದು ಪಾಸಿಟಿವ್ ಚೇಂಜ್ ಅನ್ನ ಕಾಣಿತು ಅಂತ ಹೇಳಬಹುದು. ನೀವು ಅಂದ್ರೆ ಎಷ್ಟು ವರ್ಷ ಇರುವಾಗ ಯೋಗ ಕಲೀಲಿಕ್ಕೆ ಶುರು ಮಾಡಿದ್ದು? ಭರತನಾಟ್ಯ ಶುರು ಮಾಡಿದ ನಂತರ ಯೋಗವನ್ನ ಸೀರಿಯಸ್ ಆಗಿ ನಾನು ಪ್ರಾಕ್ಟೀಸ್ ಮಾಡ್ತಿರ್ಲಿಲ್ಲ. ಚಿಕ್ಕವಳಿರುವಾಗ ಸ್ಕೂಲಲ್ಲಿ ಮತ್ತೆ ಡಾನ್ಸ್ ಕ್ಲಾಸಲ್ಲಿ ಹೇಳಿಕೊಟ್ಟದನ್ನ ಅಷ್ಟೇ ಮಾಡ್ತಿದ್ದೆ. ಆದ್ರೆ ನಾನು ಸೀರಿಯಸ್ ಆಗಿ ಸ್ಟಾರ್ಟ್ ಮಾಡಿದ್ದು ಸುಮಾರು 20 ವರ್ಷ ಆಗಿತ್ತು ನನಗೆ. ಅವಾಗ ಸ್ಟಾರ್ಟ್ ಮಾಡಿದೆ. ಈಗ ಏನಾದ್ರೂ ಕ್ಲಾಸ್ ಏನಾದ್ರೂ ಕೊಡ್ತಾ ಇದ್ದೀರಾ? ಅಂದ್ರೆ ನಿಮ್ಮ ಆಲ್ರೆಡಿ ಅಂತಾರಾಷ್ಟ್ರೀಯ ಮಾನ್ಯತೆ ಪಡೆದ ನೀವು ತರಬೇತುದಾರರಾಗಿದ್ದೀರಾ, ಹಾಗಾಗಿ ಏನಾದ್ರೂ ಕ್ಲಾಸ್ ಕೊಡ್ತಾ ಇದ್ದೀರಾ? ಹೌದು, ನಾನು ಕ್ಲಾಸಸ್ ಕೊಡ್ತೇನೆ. ಮುಂಚೆ ಹೀಗೆ ನನ್ನ ಡಾನ್ಸ್ ಕ್ಲಾಸಲ್ಲೇ ಮಕ್ಕಳಿಗೆಲ್ಲ ಎಕ್ಸಾಮ್ ಟೈಮಲ್ಲಿ ನನ್ನ ಡಾನ್ಸ್ ಟೀಚರ್ ಅವರನ್ನ ಡಾನ್ಸಿಗೆ ಪ್ರಿಪೇರ್ ಮಾಡುವಾಗ ಒಟ್ಟೊಟ್ಟಿಗೆ 1-2-3 ಆಸನಗಳನ್ನ ಹೇಳಿಕೊಡುದು ಇಂಥದ್ದನ್ನ ಮಾಡ್ತಿದ್ದೆ. ಆದ್ರೆ ನಾನು ಕಳೆದ ಒಂದು 4 ವರ್ಷದಿಂದ ಆನ್ಲೈನ್ ಕ್ಲಾಸಸ್ ಮಾಡ್ತಾ ಇದ್ದೇನೆ. ನನಗೆ ಭಾರತದಾದ್ಯಂತ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ಸ್ಟೂಡೆಂಟ್ಸ್ ಸಹ ಇದ್ದಾರೆ. ಯಾವಾಗ ಮ್ಯಾಮ್ ಅದು? ಅಂದ್ರೆ ಬೆಳಿಗ್ಗೆ ಒಂದು ಬ್ಯಾಚ್ ಮತ್ತೆ ಸಂಜೆ 2 ಬ್ಯಾಚ್ ಇದೆ. ಹಾಗೆ ನನಗೆ 3 ಗಂಟೆಗಳ ಕಾಲ ಬೆಳಿಗ್ಗೆ ಹಾಗೂ ಸಂಜೆ ಹೊತ್ತು 3 ಗಂಟೆ ತಗೊಳ್ತೀರಾ? ಅಂದ್ರೆ ಬೆಳಿಗ್ಗೆ ಒಂದೊಂದು ಬ್ಯಾಚ್ 1 ಗಂಟೆ. ಆದ್ರೆ ಟೋಟಲ್ ಒಂದು ದಿನದಲ್ಲಿ 3 ಗಂಟೆ ಹೊತ್ತು ನಾನು ಯೋಗ ಹೇಳಿಕೊಡಲು ಟೈಮ್ ತಗೊಳ್ತೇನೆ. ಹಾಗೆ ಈಗ ಯೋಗ ಎಷ್ಟು ಹೊತ್ತು ಮಾಡಿದ್ರೆ ಒಳ್ಳೇದು? 1 ಗಂಟೆ ಮಾಡಿದ್ರೆ ಒಳ್ಳೇದಾ? ಕೆಲವರು ಹೇಳ್ತಾರೆ ಅರ್ಧ ಗಂಟೆ ಮಾಡಿದ್ರೂ ಒಳ್ಳೇದು ಅಂತೇಳಿ. ಈಗ ನಿಮ್ಮ ಪ್ರಕಾರ ನಾವು ಯಾವ ಆಸನಗಳನ್ನ ಮಾಡ್ತೇವೆ ಮತ್ತೆ ಆಸನಗಳನ್ನ ಅಭ್ಯಾಸ ಮಾಡುವ ಪರ್ಪಸ್ ಏನಿದೆ ಅದರ ಮೇಲೆ ಡಿಪೆಂಡ್ ಆಗತ್ತೆ. ಈಗ ಕೆಲವರು ವೇಟ್ ಲಾಸಿಗೆ ಮಾಡ್ತಾರೆ. ಅವರು ಒಂದು 3/4 ಗಂಟೆ ಆದ್ರೂ ಮಾಡಿದ್ರೆ, ದಿನದಲ್ಲಿ ಒಂದು 3/4 ಗಂಟೆ ಆದ್ರೂ ಆಸನ ಅಭ್ಯಾಸ ಮಾಡಿದ್ರೆ ಒಳ್ಳೇದು. ಅದು ಅವರಿಗೆ ಅವರ ಪರ್ಪಸ್ಸಿಗೆ ಪೂರಕವಾದ ಆಸನಗಳನ್ನು ಮಾಡಬೇಕಾಗತ್ತೆ. ಅದೇ ಕೆಲವರು ಫ್ಲೆಕ್ಸಿಬಿಲಿಟಿಗೆ ಅಥವಾ ಕೆಲವರು ಡಾನ್ಸರ್ಸ್ ಅವರ ಬಾಡಿಯನ್ನ ಒಂದು ಸ್ಟ್ರೆಂಥನ್ ಮಾಡಲಿಕ್ಕೆ ಬೇಕಾಗಿ ಯೋಗ ಅಭ್ಯಾಸ ಮಾಡ್ತಾರೆ. ಅದು ಅವರಿಗೆ ಪೂರಕವಾದಂತಹ ಆಸನಗಳನ್ನ ಅವರ ಒಂದು ಲೈಫ್ ಸ್ಟೈಲ್ ಮೇಲೆ ಸಹ ಡಿಪೆಂಡ್ ಆಗತ್ತೆ. ಅದರ ಪ್ರಕಾರ ಅಭ್ಯಾಸ ಮಾಡುವಂಥದ್ದು. ಈಗ ನಿಮ್ಮ ಜೀವನದಲ್ಲಿ ಈ ಭರತನಾಟ್ಯದ ಸ್ಥಾನ ಹಾಗೂ ಭರತನಾಟ್ಯದಿಂದ ನಿಮ್ಮಲ್ಲಿ ನೀವು ಕಂಡ ಬದಲಾವಣೆ ಬಗ್ಗೆ ಹೇಳಿ. ಭರತನಾಟ್ಯದ ಸ್ಥಾನ ನನ್ನ ಜೀವನದಲ್ಲಿ ಯಾವತ್ತಿಂದಲೂ ಮೇಲೆಯೇ ಇತ್ತು ಹೇಳ್ಬಹುದು. ನಾನು ಅದೇ ಚಿಕ್ಕವಳಿರುವಾಗ ಹೇಗೆ ಡಾನ್ಸ್ ಕ್ಲಾಸ್ ಸೇರ್ಬೇಕು ಅಂತ ಹಠ ಮಾಡಿದ್ನೋ ಅವತ್ತಿಂದ ಭರತನಾಟ್ಯ ಡಾನ್ಸ್ ಪ್ರಾಕ್ಟೀಸ್ ಮತ್ತೆ ಪರ್ಫಾರ್ಮೆನ್ಸಸ್ ಅನ್ನೋದು ಅದೊಂದು ಗೋಲ್ ಆಗಿತ್ತು ನನಗೆ. ಅಂದ್ರೆ ಚಿಕ್ಕವಳಿರುವಾಗ ಅಷ್ಟು ಕ್ಲಾರಿಟಿ ಇರಲಿಲ್ಲ, ನಂಗೆ ಡಾನ್ಸರೇ ಆಗ್ಬೇಕು ಅನ್ನುವ ಕ್ಲಾರಿಟಿ ಇರಲಿಲ್ಲ. ಬೆಳಿಗ್ಗೆ ಶಾಲೆಗೆ ಹೋಗುವಂಥದ್ದು, ಸಂಜೆ ಡಾನ್ಸ್ ಕ್ಲಾಸಿಗೆ ಹೋಗುವಂಥದ್ದು, ಹೀಗೆ ಇತ್ತು. ನಾನು ಬಹುಶಃ PUCಯಲ್ಲಿದ್ದೆ. ಅದರ ನಂತರ ಭರತನಾಟ್ಯವೇ ನನಗೆ
ಮುಂದೆ ನನ್ನ ಜೀವನದ ಪರ್ಪಸ್ ಅಂತ ಹೇಳುವಂಥ ಒಂದು ಕ್ಲಾರಿಟಿ ಬಂದಿದ್ದು ಸುಮಾರು PUC ಎಂಜಿನಿಯರಿಂಗ್ ಆ ಹಂತದಲ್ಲಿ. ಈಗ ನಿಮ್ಮ ಗುರುಗಳ ಬಗ್ಗೆ ಹೇಳಿ, ಅವರಿಂದ ಏನು ಪ್ರಭಾವ ಆಯಿತು ನಿಮ್ಮ ಜೀವನದಲ್ಲಿ? ಖಂಡಿತ. ನನ್ನ ತಂದೆಗೆ ಸುಮಾರು ವರ್ಗಾವಣೆ ಆಗ್ತಿತ್ತು, ಹಾಗೆ ನನಗೆ ಒಂದಲ್ಲ ಹಲವು ಗುರುಗಳಿದ್ದಾರೆ. ಮುಂಚೆ ಹೇಳಿದ ಹಾಗೆ ನನ್ನ ಮೊದಲನೇ ಗುರುಗಳು ನನ್ನ ತಂದೆ ತಾಯಿ ಅಂತಲೇ ಹೇಳ್ಬೋದು. ಅವರು ನನಗೆ ನಡಿಲಿಕ್ಕೆ ಹೇಳಿಕೊಟ್ಟಿದ್ದು, ಹಾಗೆ ನನಗೆ ಹೆಜ್ಜೆ ಹಾಕಲಿಕ್ಕೆ ಹೇಳಿಕೊಟ್ಟ ಮೊದಲನೇ ಗುರು ವಿದುಷಿ ಶ್ರೀಮತಿ ಶ್ರೀಲಕ್ಷ್ಮಿ, ಮೈಸೂರಿನವರು. ಅವರಲ್ಲಿ ನಾನೊಂದು ಬಹುಶಃ 4-4.5 ವರ್ಷ ಅಲ್ಲಿ ಭರತನಾಟ್ಯ ಅಭ್ಯಾಸ ಮಾಡಿದೆ. ಅದಾದ ನಂತರ ತಂದೆಗೆ ಮಂಗಳೂರಿಗೆ ವರ್ಗಾವಣೆ ಆದ್ಮೇಲೆ ಇಲ್ಲಿ ಸನಾತನ ನಾಟ್ಯಾಲಯದ ಗುರುಗಳಾದ ವಿದುಷಿ ಶ್ರೀಮತಿ ಶಾರದಾಮಣಿ ಶೇಖರ್ ಹಾಗೂ ವಿದುಷಿ ಶ್ರೀಮತಿ ಶ್ರೀಲತಾ ನಾಗರಾಜ್ ಇವರ ಅಂಡರ್ ನಾನು ಭರತನಾಟ್ಯ ಕಲಿವಿಕೆಯನ್ನ ಮುಂದುವರಿಸಲಿಕ್ಕೆ ಶುರು ಮಾಡಿದಂತಹದ್ದು. ಸನಾತನ ನಾಟ್ಯಾಲಯದ ಅಂಡರೇ ನಾನು ನನ್ನ ಪರೀಕ್ಷೆಗಳನ್ನ ಸಹ ಬರ್ದೆ, ಜೂನಿಯರ್, ಸೀನಿಯರ್ ಹಾಗೂ ವಿದ್ವತ್. ಅದಾದ ನಂತರ ಅವರ ಗೈಡೆನ್ಸ್ ಅಲ್ಲಿ ನನ್ನ ಗುರುಗಳಾದ ಶಾರದಾಮಣಿ ಶೇಖರ್ ಹಾಗೂ ಶ್ರೀಲತಾ ನಾಗರಾಜ್ ಅವರ ಗೈಡೆನ್ಸ್ ಅಲ್ಲಿ 2017ರಲ್ಲಿ ನನ್ನ ರಂಗಪ್ರವೇಶ ಆಯಿತು ಮಂಗಳೂರಿನ ಪುರಭವನದಲ್ಲಿ. ಅದಾದ ನಂತರ ನನಗೆ ಸುಮಾರು ಪ್ರೋಗ್ರಾಮ್ಸ್ ಸಹ ಸಿಕ್ಕಿತು. ನಾನು ನನ್ನ ಅಕ್ಕನ ಜೊತೆ ಡುವೆಟ್ ಪರ್ಫಾರ್ಮೆನ್ಸಸ್ ಸಹ ಕೊಟ್ಟೆ, ಮತ್ತೆ ಸೋಲೋ ಪರ್ಫಾರ್ಮೆನ್ಸಸ್ ಸಹ ಕೊಟ್ಟಿದ್ದೇನೆ ಹಲವು ಸ್ಟೇಜ್ ಪರ್ಫಾರ್ಮೆನ್ಸಸ್ ಅಲ್ಲಿ. ಅದಲ್ಲದೆ ನನಗೆ ದೂರದರ್ಶನದಲ್ಲಿ ಗ್ರೇಡೇಷನ್ ಸಹ ಆಯಿತು. ಇತ್ತೀಚಿನ ವರ್ಷಗಳಲ್ಲಿ ನಾನು ಚೆನ್ನೈಯಲ್ಲಿ ಗುರುಗಳಾದ ಡಾಕ್ಟರ್ ಪದ್ಮ ಸುಬ್ರಹ್ಮಣ್ಯಂ ಇವರಲ್ಲಿ ನಾಟ್ಯಶಾಸ್ತ್ರದ ಒಂದು ಅಂಶವಾದ ಕರಣಗಳು ಅನ್ನೋ ಒಂದು ಟಾಪಿಕ್ ಮೇಲೆ ಒಂದು ಸರ್ಟಿಫಿಕೇಟ್ ಕೋರ್ಸ್ ಮಾಡಿದೆ. ಈ ಸರ್ಟಿಫಿಕೇಟ್ ಕೋರ್ಸ್ 3 ವರ್ಷಗಳ ಕಾಲದ್ದು. ಇದು ದಕ್ಷಿಣ ಕನ್ನಡದಲ್ಲಿ ನಾನು ಮೊದಲನೇ ಹುಡುಗಿ ಈ ಒಂದು ಸರ್ಟಿಫಿಕೇಟ್ ಕೋರ್ಸ್ ಮಾಡಲಿಕ್ಕೆ. ಹೌದು. ಈಗ ಸುಮಾರು ಎಷ್ಟು ವೇದಿಕೆಗಳಲ್ಲಿ ನೀವು ಪ್ರದರ್ಶನ ಕೊಟ್ಟಿದ್ದೀರಾ? ನಾನು ಸುಮಾರು 500ಕ್ಕೂ ಮೇಲೆ ಸ್ಟೇಜ್ ಪರ್ಫಾರ್ಮೆನ್ಸಸ್ ಕೊಟ್ಟಿದ್ದೇನೆ. ಅದಕ್ಕಿಂತ ಜಾಸ್ತಿ ಹೇಳ್ಬೋದು, ನಾನು ಕಡಿಮೆ ಹೇಳಿದ್ದು. ಈಗ ನೀವು ಹೇಳಿದ್ರಿ 500 ಪ್ರದರ್ಶನಗಳನ್ನು ಕೊಟ್ಟಿದ್ದೇನೆ ಅಂತ. ಈಗಲೂ ನಿಮ್ಗೆ ನೆನಪಲ್ಲಿ ಇರುವಂತಹ ಯಾವುದಾದ್ರೂ ಒಂದು ಘಟನೆ ಅಂತ ಹೇಳಿದ್ರೆ? ಘಟನೆ ಅನ್ನೋದ್ರಿಂದಲೂ ನನಗೆ ಸುಮಾರು ಸ್ಟೇಜ್ ಪರ್ಫಾರ್ಮೆನ್ಸಸ್ ನನಗೆ ತುಂಬಾ ಹತ್ತಿರವಾದ ಪರ್ಫಾರ್ಮೆನ್ಸಸ್. ನಾನು ಕಾಲೇಜ್ನಲ್ಲಿ ಇರಬೇಕಾದ್ರೆ ಯೂನಿವರ್ಸಿಟಿ ಲೆವೆಲಲ್ಲಿ ಬೆಳಗಾವಿ VTU ಯೂನಿವರ್ಸಿಟಿ ಅಂಡರ್ ನಾನು ಪರ್ಫಾರ್ಮೆನ್ಸ್ ಕೊಟ್ಟಿದ್ದೆ. ಅದಲ್ಲದೆ ನಾನು ವರ್ಲ್ಡ್ ಕಲ್ಚರಲ್ ಫೆಸ್ಟಿವಲ್ ಅಲ್ಲಿ ಕೂಡ ಅದೊಂದು ಗಿನ್ನೆಸ್ ದಾಖಲೆ ಪಡೆದಂತಹ ಒಂದು ಪರ್ಫಾರ್ಮೆನ್ಸ್ ಆಗಿತ್ತು. ಅದರಲ್ಲಿ ಭಾರತದಾದ್ಯಂತ ಸುಮಾರು 10,000ಕ್ಕೂ ಜಾಸ್ತಿ ಡಾನ್ಸರ್ಸ್ ಬಂದು ಒಟ್ಟಿಗೆ ಡಾನ್ಸ್ ಮಾಡಿದಂಥದ್ದು. ಸೊ ಅದರಲ್ಲಿ ಸಹ ನಾನು ಪಾರ್ಟಿಸಿಪೇಟ್ ಮಾಡಿದೆ. ಅದಲ್ಲದೆ ಇಲ್ಲಿ ನಮ್ಮ ಮಂಗಳೂರಿನ ಆಸ್ಪಾಸು ಧರ್ಮಸ್ಥಳದ ಲಕ್ಷದೀಪೋತ್ಸವ ಮತ್ತೆ ಆಳ್ವಾಸ್ ನುಡಿಸಿರಿ ಇಂಥದ್ರಲ್ಲೆಲ್ಲ ಸಹ ಪರ್ಫಾರ್ಮೆನ್ಸ್ ಕೊಟ್ಟಿದ್ದೇನೆ. ಕರ್ನಾಟಕದ ಹೊರಗಡೆ ನಾನು ಡೋವರ್ ಲೇನ್ ಫೆಸ್ಟಿವಲ್ ಕೋಲ್ಕತ್ತಾದಲ್ಲಿ ನಡೆದಂತಹದ್ದು, ಅದರಲ್ಲಿ ಪರ್ಫಾರ್ಮೆನ್ಸ್ ಮಾಡಿದ್ದೇನೆ. ಮತ್ತೆ ಇತ್ತೀಚೆಗೆ ಎಲ್ಲರಿಗೆ ಗೊತ್ತಿರುವಂತಹ ಒಂದು ಫೇಮಸ್ ಪ್ರೀ ವೆಡ್ಡಿಂಗ್ ಆಗಿತ್ತು, ಅನಂತ್ ಹಾಗೂ ರಾಧಿಕಾ ಅವರ. ಹೌದು, ಅದರಲ್ಲಿ ನಾನು ಮಿಸಸ್ ನೀತಾ ಮುಕೇಶ್ ಅಂಬಾನಿ ಅವರೊಂದಿಗೆ ಪ್ರೀ ವೆಡ್ಡಿಂಗ್ ಅಲ್ಲಿ ನಾವು ಸುಮಾರು 160 ಡಾನ್ಸರ್ಸ್ ಇದ್ದೆವು. ಅದರಲ್ಲಿ ನಾನ್ ಸಹ ಒಬ್ಬಳು ಡಾನ್ಸರ್. ಹೇಗಿತ್ತು ಅನುಭವ? ಒಂದು ಅದ್ಭುತವಾದ ಅನುಭವ ಅಂತ ಹೇಳ್ಬಹುದು. ಒಂದು ಡಾನ್ಸರಿಗೆ ಸಿಗ್ಬೇಕಾದ ಮರ್ಯಾದೆಯನ್ನು ಅವರು ಪೂರ್ಣ ರೀತಿಯಲ್ಲಿ ನಿಭಾಯಿಸಿದ್ರು. ಅವ್ರ ಸಹ ಒಂದು ಕಲಾವಿದೆ ಅಲ್ವಾ? ಹೌದು, ಅವ್ರು ಸಹ ಭರತನಾಟ್ಯ ಕಲಾವಿದೆ. ಅವರು ಅಂದ್ರೆ ನಾವು ಯಾರೆಲ್ಲ ಕಲಾವಿದರು ಬಂದಿದ್ವಿ, ನಮಗೆಲ್ಲರಿಗೆ ಕೊಡ್ಬೇಕಾದಂತಹ ಗೌರವ, ಎಲ್ಲ ರೀತಿಯ ಗೌರವ ಹಾಗೂ ಫೆಸಿಲಿಟೀಸ್ ಎಲ್ಲ ಮಾಡಿಕೊಟ್ರು. ತುಂಬಾ ಕಾಂಟ್ಯಾಕ್ಟ್ಸ್ ಬಿಲ್ಡ್ ಆಯ್ತು. ಅದೊಂದು ಜೀವನದಲ್ಲಿ ಮರೆಯಲಿಕ್ಕೆ ಆಗ್ಲಿಕ್ಕೆ ಇಲ್ಲ ನನಗೆ. ಅಂತ ಒಂದು ಅದ್ಭುತವಾದ ಒಂದು ಇನ್ಸಿಡೆಂಟ್ ಅಂತ ಹೇಳ್ಬಹುದು. ಮತ್ತೆ ಮೇಡಮ್, ನಿಮ್ದು ಕುಟುಂಬದ ಬಗ್ಗೆ ಹೇಳಿ, ಹೇಗಿದೆ ಪ್ರೋತ್ಸಾಹ? ಕುಟುಂಬ ಒಂದು ಚಿಕ್ಕ ಕುಟುಂಬ ನಮ್ಮದು. ತಂದೆ ತಾಯಿ, ಒಂದು ಅಕ್ಕ, ನಾನು ಮತ್ತೆ ಒಂದು ತಮ್ಮ. ಹೀಗೆ ನಾವು 5 ಜನರ ಒಂದು ಚಿಕ್ಕ ಕುಟುಂಬ. ಅಪ್ಪ ಅಮ್ಮನ ಒಂದು ಬೆಂಬಲ ಏನಿದೆ ಅದು ನನಗೆ ಪೂರ್ಣ ರೀತಿಯಲ್ಲಿ, ನನಗೆ ಮಾತ್ರ ಅಲ್ಲ, ನನ್ನ ಅಕ್ಕ ಹಾಗೂ ತಮ್ಮನಿಗೆ ಸಹ ಸಿಕ್ಕಿದೆ. ಭರತನಾಟ್ಯ ಇರಬಹುದು, ನಮ್ಮ ಅಕಾಡೆಮಿಕ್ ಕಲಿವಿಕೆ ಇರಬಹುದು, ಅಥವಾ ನಮಗೆ ಹೊರಗಡೆ ಹೋಗಿ ಪರ್ಫಾರ್ಮೆನ್ಸಸ್ ಕೊಡುವಂಥದ್ದು, ಪೇಪರ್ಸ್ ಪ್ರೆಸೆಂಟ್ ಮಾಡುವಂಥದ್ದು, ಅದೇನೇ ಇರಲಿ ನಮ್ಮ ಎಲ್ಲ ಆಸೆಗಳಿಗೆ ಒಂದು ಬೆಂಬಲವಾಗಿ
ನನ್ನ ತಂದೆ ತಾಯಿ ನಿಂತಿದ್ದಾರೆ. ಕಲಿವಿಕೆಯ ಹಾದಿಯಲ್ಲಿ ನನಗೆ ಏನೆಲ್ಲ ಬೇಕು, ಪುಸ್ತಕ ಇರಬಹುದು, ಒಂದು ಇನ್ಫಾರ್ಮೇಷನ್ ಇರಬಹುದು, ಅಂಥದ್ದನ್ನೆಲ್ಲ ನನಗೆ ಅವರು ಮಾಡಿಕೊಡ್ತಾರೆ. ಹಾಗೆ ಎಲ್ಲ ಸ್ಪೂನ್ ಫೀಡ್ ಮಾಡ್ತಾರೆ ಅಂತ ಹೇಳಲಿಕ್ಕೆ ಕೂಡ ಆಗೋದಿಲ್ಲ. ನಮಗೆ ದಾರಿ ತೋರಿಸ್ತಾರೆ. ಇಂಥದ್ದು ದಾರಿ ನೀವು ಹೋಗಿ ನೀವು ಮಾಡ್ಕೊಳ್ಳಿ, ನಿಮ್ಮ ಅರ್ಹತೆ ಏನಿದೆ ಅಂತ ತೋರಿಸಿ ಅಂತ ಸಹ ನಮಗೆ ಹೇಳಿಕೊಡ್ತಾರೆ. ಸೊ ಅವರ ಬೆಂಬಲ, ನನ್ನ ಗುರುಗಳ ಬೆಂಬಲ ಯಾವತ್ತಿಂದಲೂ ಗಟ್ಟಿಯಾಗಿತ್ತು ನನ್ನ ಜೊತೆ. ನನ್ನ ಪೇರೆಂಟ್ಸ್, ನನ್ನ ಗುರುಗಳು ಮತ್ತೆ ನನ್ನ ಸಿಬ್ಲಿಂಗ್ಸ್, ಅಕ್ಕ ಮತ್ತು ತಮ್ಮ, ಅವರ ಬೆಂಬಲ ಇಲ್ಲದೆ ನಾನು ಇಲ್ಲಿ ತನಕ ಬರಲಿಕ್ಕೆ ಸಾಧ್ಯ ಇರ್ತಿರ್ಲಿಲ್ಲ. ಈಗ ನೀವೊಂದು ಇಂಜಿನಿಯರ್ ಪದವಿದರೆ, ನೀವು ಈ ಭರತನಾಟ್ಯ ಮತ್ತೆ ನಿಮ್ಮ ಕೆಲಸ, ನೀವೀಗ ಕೆಲಸ ಸಹ ಮಾಡ್ತಾ ಇದ್ದೀರಾ? ಹೌದು, ಸ್ವಲ್ಪ ಟೈಮ್ ಆಯ್ತು ಕೆಲಸ ಬಿಟ್ಟು. ಅದನ್ನು ಹೇಗೆ ಸರಿದೂಗಿಸ್ತಾ ಹೋಗ್ತಾ ಇದ್ರಿ ನೀವು? ಒಂದು ಹಂತದಲ್ಲಿ ಈ 24 ಗಂಟೆ ಅನ್ನೋದು ನಂಗೆ ಸಾಕಾಗ್ಲಿಕ್ಕಿಲ್ಲ ಅಂತ ಹೇಳುವ ರೀತಿಯಲ್ಲಿ ಇತ್ತು. ಹಾಗೆಂತ ಹೇಳಿ ತುಂಬಾ ಟೆನ್ಷನ್ ತಗೊಳ್ಳುವ ರೀತಿಯಲ್ಲಿ ಇರಲಿಲ್ಲ. ನನಗೆ ಅದೊಂದು ಎಂಜಾಯ್ಮೆಂಟೇ ಇತ್ತು. ಯೋಗ ಕ್ಲಾಸಸ್ ಇರಬಹುದು, ನನ್ನ ಕೆಲಸ ಇರಬಹುದು, ನನ್ನ ಡಾನ್ಸ್ ಪ್ರಾಕ್ಟೀಸ್ ಅಥವಾ ಪರ್ಫಾರ್ಮೆನ್ಸಸ್ ಇರಬಹುದು, ಇದೆಲ್ಲವನ್ನು ನಾನು ಮ್ಯಾನೇಜ್ ಮಾಡಿಕೊಂಡು ಬರ್ತಾ ಇದ್ದೆ. ಇದರಲ್ಲಿ ಸಹ ನನಗೆ ಈ ರೇಂಜಿಗೆ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೋದು ಅಂತ ಹೇಳಬೇಕಾದ್ರೆ ನನ್ನ ಅಪ್ಪ ಅಮ್ಮ ನನಗೆ ಪೂರಕವಾದ ಸಹಾಯ ಮಾಡ್ತಾ ಇದ್ರು. ಅದೇ ನನ್ನ ತಂದೆ ತಾಯಿಯ ಬೆಂಬಲ ಅಂತ ನಾನು ಮುಂಚೆ ಏನು ಹೇಳಿದೆ, ಅದು ಇಲ್ಲಿ ಸಹ ಬರ್ತದೆ. ಅವರ ಬೆಂಬಲ ಇಲ್ಲದೆ ನನಗೆ ನನ್ನ ಕೆಲಸ, ಯೋಗ ಕ್ಲಾಸಸ್, ಡಾನ್ಸ್ ಪರ್ಫಾರ್ಮೆನ್ಸ್, ಪ್ರಾಕ್ಟೀಸ್ ಇದೆಲ್ಲ ಮಾಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇರ್ತಿರ್ಲಿಲ್ಲ. ಅದು ಹೇಗೆ ಟೈಮ್ ಮ್ಯಾನೇಜ್ ಮಾಡ್ತಿದ್ದೆ, ನನಗೆ ಒಂದು ಫಾರ್ಮುಲಾ ಹೇಳಿ ಅಂತ ಹೇಳಿದ್ರೆ ನನಗೆ ಹೇಳಲಿಕ್ಕೆ ಬರುದಿಲ್ಲ. ಟ್ರಯಲ್ ಅಂಡ್ ಎರರ್ ಅಲ್ಲಿ ಮಾಡ್ತಾ ಇದ್ದೆ. ಅದು ನನಗೆ ವರ್ಕ್ಔಟ್ ಆಯ್ತು ಅಷ್ಟೇ. ಮೇಡಮ್, ಕಾರ್ಯಕ್ರಮದ ಕೊನೆಯದಾಗಿ ಏನಾದ್ರೂ ಕಿವಿ ಮಾತು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಖಂಡಿತ. ನಮ್ಮ ಈಗಿನ ಒಂದು ಕರೆಂಟ್ ಸಿನಾರಿಯೋ ಅಂತ ಏನ್ ಹೇಳ್ತೇವೆ, ನಮ್ಮ ಜನರು ಟ್ರೆಡಿಷನ್ಸ್ ಅನ್ನ ಮರೆತು ವೆಸ್ಟರ್ನೈಸೇಷನ್ ಕಡೆಗೆ ಹೋಗ್ತಾ ಇದ್ದಾರೆ, ಜಾಸ್ತಿ ವಾಲ್ತಾ ಇದ್ದಾರೆ. ಇಂಥ ಸಮಯದಲ್ಲಿ ಒಂದು ಕಿವಿ ಮಾತು ಏನ್ ಹೇಳ್ಬೇಕಂತಿದ್ರೆ, ಕಲೆಗೆ ಮನುಷ್ಯರ ಅಗತ್ಯವಿಲ್ಲ, ಆದ್ರೆ ಒಂದು ಮನುಷ್ಯನಿಗೆ ಕಲೆಯ ಅಗತ್ಯ ಇದೆ. ಅದು ಭರತನಾಟ್ಯ ಇರಬಹುದು ಅಥವಾ ಯಾವುದೇ ಶಾಸ್ತ್ರೀಯ ಕಲೆ ಇರಬಹುದು. ಅದು ಒಂದು ಮನುಷ್ಯನನ್ನ ರೂಪಿಸುವಂತಹ ಒಂದು ಮೌಲ್ಡ್ ಅಂತ ಹೇಳಬಹುದು. ನಾವು ಒಂದು ಈ ಕಲೆಯನ್ನ ಮುಂದೆ ತಗೊಂಡು ಹೋಗುವಂತಹದ್ದು ನಮ್ಮ ರೆಸ್ಪಾನ್ಸಿಬಿಲಿಟಿ. ಹಾಗೆ ನಮ್ಮ ಮಕ್ಕಳಿಗೆ ನಾವು ಇಂತಹ ಹಲವು ಕಲೆಗಳನ್ನ ಹೇಳಿಕೊಡುವಂಥದ್ದು ನಮ್ಮ ಜವಾಬ್ದಾರಿ ಆಗಿರ್ತದೆ. ತಂದೆ ತಾಯರೇ ಇರಬಹುದು, ಗುರುಗಳಿರಬಹುದು, ಅಥವಾ ಚಿಕ್ಕ ಮಕ್ಕಳು ಯಾರು ಕೇಳ್ತಿದ್ದಾರೆ, ನನ್ನ ಕಿವಿ ಮಾತು ಇವರಿಗೆಲ್ಲರಿಗೂ ಇಂತಹದ್ದು. ಸರಿ ಮೇಡಮ್, ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ಭರತನಾಟ್ಯದ ಬಗ್ಗೆ ಬಹಳಷ್ಟು ಮಾಹಿತಿಗಳನ್ನ ಕೊಟ್ಟಿದ್ದೀರಾ. ಒಳ್ಳೇದಾಗ್ಲಿ, ಇನ್ನಷ್ಟು ಸಾಧನೆಗಳು ನಿಮ್ಮಿಂದಾಗ್ಲಿ ಅಂತ ಹೇಳ್ತಾ ನಮಸ್ಕಾರ. ನಮಸ್ಕಾರ. ಆಕಾಶವಾಣಿ ಹಾಗೂ ಎಲ್ಲ ಕೇಳುಗರಿಗೂ ನನ್ನ ತುಂಬು ಹೃದಯದ ಧನ್ಯವಾದ. ಇದುವರೆಗೆ ಭರತನಾಟ್ಯ ಕಲಾವಿದೆ ಹಾಗೂ ಯೋಗ ಶಿಕ್ಷಕಿಯಾಗಿರುವ ಅಯನ ಪೆರ್ಲಾ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನ ಕೇಳಿದಿರಿ. ನಡೆಸಿಕೊಟ್ಟವರು ರಶ್ಮಿ ಜೆ ರೈ. ಇದು ಇಂದಿನ ವನಿತಾವಾಣಿ. ಮತ್ತೆ ನಿಮ್ಮ ಭೇಟಿ ಮುಂದಿನ ಕಾರ್ಯಕ್ರಮದಲ್ಲಿ. ನಮಸ್ಕಾರ.